ಇಂಥವ್ ನೋಡ್ರಿ ಜನಗಳ ಭಾವನೆನ ಬೇರೆ ಬೇರೆ ಕಾಣೋದು ಇವೆಲ್ಲ ಇಂಥವ್ರಿ. ಈ ಎಲ್ಲಾ ಏನೋ ಇದು ಕೋಲು ಮುರಿಯುವಂಗಿಲ್ಲ ಅದೇನೋ ಸಾಯುವಂಗಿಲ್ಲ ಅಂತಾರಲ್ಲ ಅಂತ ವ್ಯವಸ್ಥೆಗೆ ಇವ್ರು ಇದ್ದಾರ್ರಿ. ಇವ್ರಿಗೆಲ್ಲ ಇಂಥವ್ರ ಹೆಸರುಗಳು ಹೇಳಕ್ಕೆ ನಮ್ಗೆ ಒಂಥರ ಬಾಯಿ ಬರೋದಿಲ್ಲ, ಒಂಥರ ಹೇಸಿಗೆ ವಿಚಾರ. ಅಪ್ಪ ಭಿನ್ನಾನೂ ಇಲ್ಲ ಮತಾನೂ ಇಲ್ಲ, ಆಯ್ತಾ? ಭಿನ್ನಾನೂ ಇಲ್ಲ ಮತಾನೂ ಇಲ್ಲ. ಸುಮ್ಮನೆ ನೀವೇನೆಲ್ಲ ಮಾಡಿದ್ರು ಕೂಡ ಸೋಮಣ್ಣ 49 ವರ್ಷ, ಮುಂದಿನ 5-6 ತಿಂಗಳಿಗೆ 50 ವರ್ಷ ಮುಗೀತದೆ. ನನ್ನ ಪಾಲಿಟಿಕ್ಸ್ ಶುರುವಾಗಿ ಎಂಟ್ರಾಗಿ ರಾಜಕಾರಣದಲ್ಲಿ ಏರುಪೇರುಗಳನ್ನು ಕಂಡಿದ್ದೇವೆ. ನಂದು ಒಂದೇ ಒಂದು ನನ್ನ ಆಸೆ, ನಮ್ಮೆಲ್ಲರಿಗಿಂತ ದೊಡ್ಡದು ಪಾರ್ಟಿ, ನಮ್ಗಿಂತ ದೊಡ್ಡದು ಪಾರ್ಟಿಗಿಂತ ದೊಡ್ಡದು ದೇಶ. ಆಗಿರುವಾಗ ನಮ್ಮ ನಾಯಕರುಗಳು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅರ್ಹತೆ ಇದೆ. ಅದನ್ನು ಅವ್ರು ಏನು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗ್ಬೇಡ್ರಿ. ಮೊದಲು ಈ ಸರ್ಕಾರ, ಅನಿಷ್ಟ ಸರ್ಕಾರನ ಕಳ್ಸೋದಕ್ಕೆ ಏನೇನು ಮಾಡೋಕೆ ಅದ್ರ ಯೋಚನೆ ಮಾಡಿರಿ. ಕೃಷ್ಣಾ ನದಿ ನೀರಿನಲ್ಲಿ ಕುಡಿಯೋದಕ್ಕೋಸ್ಕರವಾಗಿ ನಾವು ಒಂದು ಕಡೆ ಅದಿದೆ, ಇನ್ನೊಂದು ಕಡೆ ಅಪ್ಪರ್ ಭದ್ರಾ. ಪ್ರಧಾನಿಗಳು ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವು ತಾಂತ್ರಿಕವಾದ ಸಮಸ್ಯೆಗಳಿತ್ತು. ಮೊನ್ನೆಯೂ ಕೂಡ ಅದೆಲ್ಲವನ್ನು ಕೂಡ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಾನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ CR ಪಾಟೀಲರು, ನಮ್ಮ ನೀರಾವರಿ ಎಕ್ಸ್ಪರ್ಟ್ಸು, ಮತ್ತು ನಮ್ಮ CWC ಏನಿದೆ ವಾಟರ್ ರಿಸೋರ್ಸ್ಗಳು, ಅದೆಲ್ಲವೂ ಕೂಡ ಚರ್ಚೆ ಮೊನ್ನೆ ಹೋದ ವಾರ ಸುಮಾರು 7-8 ಗಂಟೆಗಳ ಕಾಲ ಚರ್ಚೆ ಆಗಿದೆ. ನನಗನ್ಸದೆ ನಾನು ಹೇಳ್ತಾ ಇಲ್ಲ, ಕುಡಿಯೋದಕ್ಕೋಸ್ಕರವಾಗಿ ಈಗಾಗಲೇ ನಮ್ಮಲ್ಲಿ ಪಾವಗಡದವರೆಗೂ ಒಂದರಲ್ಲಿ ನಾವು ನೀರನ್ನು ತಂದಿದ್ದೀವಿ. ಅದನ್ನು ಒಂದು ನಿಮಿಷ ತಾಳಿ, ಸ್ವಲ್ಪ ಕುಪ್ಪಂವರೆಗೂ ಬಂದಿದೆ. ನಾನು ಇವ್ರು ಯಾರೋ ಹೇಳ್ದಂಗೆ ನಾನು ಹೇಳೋಕ್ಕಾಗೋದಿಲ್ಲ. ಅದು ಆಗೋ ತನಕ ನಾವು ಕೂಡ ಆ ಥರ ಜೊತೆಯಲ್ಲೇ ಇದ್ದೀವಿ. ಅಲ್ಲಲ್ಲ, ಒಂದು ನಿಮಿಷ ತಾಳಿ. ನನಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರ ದೊಡ್ಡತನ ಮತ್ತು ಶ್ರಮ, ಇಲ್ಲಿ ಬೆಳೀತಕ್ಕಂಥ ತರಕಾರಿ ಇಡೀ ವಿಶ್ವಕ್ಕೆ ಹೋಗ್ತಾ ಇದೆ. ಗೋವಿಂದರಾಜ್ ಅವರೇ, ನಿಮ್ಮಲ್ಲಿ ಬೆಳೀತಕ್ಕಂಥ ಕಾಯಿ ಪಲ್ಯಗಳು ವಿಶ್ವಕ್ಕೆ ಹೋಗ್ತಾ ಇದೆ. ಇಂಥ ಜಿಲ್ಲೆಯಲ್ಲಿ 2 ಎಕರೆ ಇದ್ದರೆ ಸಂಸಾರ ಮಾಡ್ಬೋದು, ಜೀವನ ಮಾಡ್ಬೋದು, ಮಕ್ಕಳನ್ನ IAS IFS ಮಾಡಿಸ್ಬೋದು ಅಂತ ಯಾವ್ದಾದ್ರು ಒಂದು ಜಿಲ್ಲೆ ಇಡೀ ನಮ್ಮ ಕರ್ನಾಟಕದಲ್ಲಿದ್ದರೆ ಅದು ಮೊದಲನೇದು ಕೋಲಾರನೇ ಆಗಿರೋದ್ರಿಂದ ನಾವು ಕೂಡ ಅದಕ್ಕೆ ಇದ್ದೀವಿ. ಏನೇನು ಮಾಡಬೇಕು ಮಾಡ್ತಾ ಇದ್ದೀವಿ. ನಾನು ಬಡ್ಜೆಟ್ ಮುಂದೆ ಬರೋದ್ರಿಂದ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಪರವಾಗಿದ್ದೀನಿ, ಅಷ್ಟು ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು. ನಾನು ಕೂಡ ಹೇಳಿದ್ದೀನಿ ಏನೇನೋ ಆಗ್ತಾ ಇದೆ. ಒಂದು, ರಾಜ್ಯ ಸರ್ಕಾರ ಯೋಜನೆಗಳನ್ನು ಮಾಡೋದ್ರೊಳಗೆ ನಿಸ್ಸೀಮರು. ಆ ಯೋಜನೆಗಳನ್ನು ಪೂರ್ತಿ ಎಲ್ಲ ಒಂದು ಕಡೆ ತಲುಪಿಸೋದ್ರೊಳಗಡೆ ಅವರು ಆಗ್ತಕ್ಕಂಥ ಒಂದು ಇದಿದೆಯಲ್ಲ, ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಒಂಥರ ವಿಷಾದಕರವಾದದ್ದು. ಅದು ಆಗಬಾರ್ದು. ಇಲ್ವೋ ಅಂಥವ್ರೆ ಇಂಥವೆಲ್ಲ ಮಾಡೋದು. ಯಾರಿಗೆ ಸಂಸ್ಕಾರ ಇಲ್ವೋ, ಸಂಸ್ಕೃತಿ ಗೊತ್ತಿಲ್ವೋ, ದೇಶದ ಬಗ್ಗೆ ಅರಿವಿಲ್ವೋ ಅಂಥವ್ರು ಮಾಡ್ತಕ್ಕಂಥ ಒಂದು ಮೊಂಡುತನದ ಪರಮಾವಧಿ ಇದೆ. ನಮ್ಮ ಪರಮೇಶ್ವರ ರಾಜ್ಯ ಸರ್ಕಾರಕ್ಕೆ, ಪರಮೇಶ್ವರು ನಿಮಿತ್ತ ಅಷ್ಟೇ. ರಾಜ್ಯ ಸರ್ಕಾರ ಯಾರು? ಸಿದ್ದರಾಮಯ್ಯನವರು. ಅಲ್ಲಲ್ಲ, ಮಂಡನೆ ಯಾರು ಬೇಕಾದ್ರೂ ಮಾಡ್ತಾರೆ, ಅವರೇ ಮಾಡಬೇಕು ಅಂತ ಏನಿಲ್ಲ. ಆ ಮಂತ್ರಿ ಆಗಿದ್ದಾರೆ, ಅವ್ರು ಮಂಡನೆ ಮಾಡಿದ್ದಾರೆ. ಒಂದಪ್ಪ, ಅವ್ರು ಮಾತಾಡ್ತಾರಲ್ಲ ಬಹುತೇಕರು RSS ಬಗ್ಗೆ ಟೀಕೆ ಮಾಡ್ತಾರಲ್ಲ, ಅವ್ರಿಗೆ ಯಾವ್ದಾರ ಗೂಡ್ಸೆ ಹೋಗ್ಬಿಟ್ರೆ ಇನ್ಯಾರು ತಲೆಯಲ್ಲೇ ಇಲ್ಲ ಅವ್ರಿಗೆ. ನನಗನ್ನಿಸ್ತದೆ ದಿನ ಬೆಳಗಾದ್ರೆ ನಾವು ಮಾತಾಡೋದ್ರಿಂದ ಮತ್ತೊಂದು ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಇದರಿಂದ ಕಂಟಕ ಬರೋದು, ಇದರಿಂದ ಜಾಸ್ತಿ ಅನಾನುಕೂಲ ಆಗೋದು. ಈ ಕಾನೂನನ್ನು ಎಲ್ಲ ಒಂದು ಕಡೆ ನಾವೇ ತೆಗೆದು ಕಾನೂನು ಇಲಾಖೆಗೆ ಕೊಟ್ಟು ಕೋರ್ಟ್ಗಳಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ನಮ್ಗಿನ್ನ ನಾವೇನು ಆ ಥರ ಸಂಸ್ಕಾರದಿಂದ ಇದ್ದಲ್ಲ. ಅದ್ರ ಒಂದು ಸತ್ಯ, ಯಾರನ್ನೂ ಎದುರ್ಸಕ್ಕೆ ಹೋಗಿ ತಾವೇ ಬಲೆಗೆ ಬಿದ್ದೋಗಿದ್ದೀರಿ. ನನಗನ್ಸತ್ತೆ ಇದೆಲ್ಲ ಪಾಪದ ಕೆಲಸಕ್ಕೆ ಎಲ್ಲೋ ನಿಮ್ಮ ಪಾಪದ ಕೂಡ ತುಂಬಿದೆ. ಆ ಪಾಪದ ಕೂಡ ತುಂಬಿರೋದ್ರಿಂದ ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ. ಇದರಿಂದ ನಿಮಗೆ ಗೌರವನೂ ಇಲ್ಲ, ಇದು ಆಗೋದಿಲ್ಲ. ನಾಳೆ ನೀವೇ ಇದರ ಫಲಾನುಭವಿಗಳು. ಈ ಏನು ಕೃತ್ಯ ಮಾಡ್ತೀವಿ ಅಂತ ಕಾನೂನು ಮಾಡಿದಾರಲ್ಲ, ಇದಕ್ಕೆ ಯಾರಾದರೂ ಫಲಾನುಭವಿಗಳು ಮತ್ತೊಂದು ಮಗದೊಂದು ಅನುಭವಿಸೋದು ತೊಂದರೆನ ಮೊದಲನೇವ್ರು ಅವರೇನೆ. ನಾನು ಆಶಾವಾದಿ, ನಾವು ನಿರೀಕ್ಷೆ ಮಾಡಿರಲ್ಲ ನಾನು ಇದಾಗ್ತೀನಿ ಅಂತ. ಆದಮೇಲೆ ನಾನು ಬದಲು ತೆಗೆದಿದ್ದು ಕರ್ನಾಟಕನ ಸುಮಾರು 49,000 ಕೋಟಿ ರೂಪಾಯಿನ ಕೆಲಸಗಳು ಪೆಂಡಿಂಗ್ ಬಿದ್ದಿದ್ದು. 20 ವರ್ಷ, 18 ವರ್ಷ, 15 ವರ್ಷ. ರಾಯದುರ್ಗ ತುಮಕೂರು 207 ಕಿಲೋಮೀಟ್ರು, ತುಮಕೂರು ದಾವಣಗೆರೆ 192 ಕಿಲೋಮೀಟ್ರು, ಹುಬ್ಬಳ್ಳಿ ಧಾರವಾಡ ಬೆಳಗಾಮು, ಸಿಂಧನೂರು ಕುಷ್ಟಗಿ, ಆಮೇಲೆ ಕಾಜಿವಾಡ ಬಾಗಲಕೋಟೆ
ವಾಡಿ ಇದು ಯಾವುದು ಹೈದರಾಬಾದು, ಇಂಥ ಅನೇಕ ಎಲ್ಲ ಯೋಜನೆಗಳನ್ನು ಕೂಡ ನಾವು ಇವತ್ತು ತಗೊಂಡಿದ್ದೀವಿ. ಅದಲ್ದಿರ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಕುರ್ಚಿ, ಹುಬ್ಬಳ್ಳಿ, ಅಂಕೋಲ, ಗದಗ, ವಾಡಿ, ಗಣಿಗೇರ, ರಾಯಚೂರು, ಶಿವಮೊಗ್ಗ, ರಾಣಿಬೆನ್ನೂರು, ಕಡೂರು, ಚಿಕ್ಕಮಗಳೂರು, ಬೇಲೂರು, ಹಾಸನ, ಬೇಲೂರು, ಮಾರಿಕುಪ್ಪಂ, ಕುಪ್ಪಂ, ಇಂಥ ಅನೇಕ ಯೋಜನೆಗಳು ಹಿಂದಿನ ಕಾಲದಲ್ಲಿ ಮಾಡಿ ಹಿಂಗೆ ಬಿಟ್ಟಿದ್ರಿ ತೊಳಗೆ. ಅದೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತಂದು ಅಕ್ವಿಜೇಷನ್ ಮಾಡಿಸಿ ರಾಜ್ಯ ಸರ್ಕಾರದಲ್ಲೂ ಕೂಡ ಅವ್ರದ್ದು ಪಾಲುದಾರಿಕೆಯಲ್ಲಿ ಏನೆಲ್ಲ ಮಾಡಿ ಅದನ್ನು ಕೂಡ ಪಡ್ಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ನನಗನ್ನಿಸ್ತದೆ ಟೆನಿ ಕಾಸ್ಟ್ ನನ್ನ ಯೋಜನೆಗಳೇನಿದೆ ಹಳೆವು ಇವೆಲ್ಲವನ್ನು ಕೂಡ 2027 ಒಳಗಡೆ ಮುಗಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಏನು ಇವತ್ತು ಹೇಳಿದ್ದೀನಲ್ಲ, ಇದೊಂದು ಭಾರಿ ದೊಡ್ಡ ರಿಕ್ವೆಸ್ಟ್ ನಂದು ಕೂಡ. ಇದಕ್ಕೆ ಕೋಲಾರ ವೈಟ್ಫೀಲ್ಡು ಇದು ಅವಶ್ಯಕತೆ ಇರ್ತಕ್ಕಂಥದ್ದು. ನಿಜ, ಇವತ್ತು ಹೋಗ್ಬೋದು, ಎಲ್ಲ ಕಡೆನೂ ಟ್ರೈನ್ ಹೋಗ್ಬೋದು. ಜಿಲ್ಲಾ ಕೇಂದ್ರ ಇದು, ಒಂದು ರಾಜ್ಯದ ರಾಜಧಾನಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಅದು ಬಂದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಯ್ತದೆ, ನ್ಯಾಷನಲ್ ಹೈವೇ ಒತ್ತಡನೂ ಕಡಿಮೆ ಆಯ್ತದೆ. ಇದು ನಾವು ಚಿಂತನೆ ಮಾಡ್ತೀವಿ. ಇದೆ ಒಂದು, ನಾನು ಕೂಡ ಮಂತ್ರಿ ಆದಮೇಲೆ ಪ್ರಧಾನಿಗಳನ್ನ ಭೇಟಿ ಮಾಡಿ ಕುಮಾರಸ್ವಾಮಿಯವ್ರ ಹತ್ರ ಮಾತಾಡಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಲೋಕಸಭಾ ಸದಸ್ಯರೆಲ್ಲ ಮಾಡಿ ಮೊದಲು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೋದಕ್ಕೆ ಅವಕಾಶ ಇರಲ್ಲ, ಅದನ್ನು ಪ್ರಾವಿಷನ್ ಮಾಡಿದ್ಮೇಲೆ ರಾಷ್ಟ್ರದ ಪ್ರಧಾನಿಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ಭಾಷೆಯಲ್ಲೇ ಎಕ್ಸಾಮು ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಮಾಡಿದ್ದಾರೆ. ಇವತ್ತು ನಮ್ಗೆ ಇರೋದು ಡಿ ಇಂದ ಸಿ ಗ್ರೇಡ್ಗೆ ಹೋಗ್ತಕ್ಕಂಥದ್ದಕ್ಕೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಗೊಂದಲ ಇದೆ. ನಾನು ಅದ್ರ ಪರವಾಗಿ ನನಗೆ ನಾರಾಯಣಗೌಡರ ಆದಿಯಾಗಿ ಅನೇಕ ಸಂಘಟನೆಗಳು ಮಾತನಾಡಿದ್ದಾರೆ. ನಮ್ಮ ತಾಜೇಸಿ ಸೂರ್ಯ, PC ಮೋಹನ, ಶೋಭಾ ಕರಂದ್ಲಾಜೆ, ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಅದು ಒಂದೇ ಒಂದು ಟೆಕ್ನಿಕಲ್ ಆಗಿ ಸ್ವಲ್ಪ ತಮಿಳ್ನಾಡಿನಲ್ಲಿ ಇಲ್ಲಿವರೆಗೂ ಕೂಡ ಆಯಾ ಭಾಷೆಯಲ್ಲೇ ಈ ಒಂದು ಪ್ರಮೋಷನ್ಗೂ ಕೂಡ ಇದ್ದಂಥ ಇದನ್ನು ಇವಾಗ ಏನೋ ಅದು ಕೂಡ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಇದಾಗಿದೆ. ಆದರೆ ಒಂದು ನಮ್ಮಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಾವಿಷನ್ ಮಾಡಿದೆ. ಬೆಂಗಳೂರಿನಲ್ಲಿ ಮಾತ್ರ ಅದನ್ನು ಇದಾಗಿದೆ, ಲಿಫ್ಟ್ ಮಾಡಿದ್ದಾರೆ ಆಗಿದೆ. ಇದಕ್ಕೆ ಸೋಮಣ್ಣನ ಕೊಡುಗೆನೂ ಇದೆ, ಸೋಮಣ್ಣನ ಸಮಾನೂ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಾವು ಆಗಬೇಕು ಅಂತ ನಿಮ್ಗೆ ಗೊತ್ತಿದೆ. ಅಧಿಕಾರಿಗಳ ಬಗ್ಗೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ನನಗೆ ಐನೇ ಗೊತ್ತಿಲ್ಲ. ಹಿಂದಿಲಿ ಇವತ್ತು ಕೂಡ 1 ವರ್ಷ 5 ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮ್ಯಾನೇಜ್ ಮಾಡೋಷ್ಟು ಕಲ್ತ್ಕೊಂಡಿದ್ದೀನಿ. ಅದು ಆಯ್ತದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ನಾನು ಹೋಗ್ತಾ ಇದ್ದೀನಿ, ನಾಳೆ ನಡೆದಲ್ಲಿ ಹೋದಾಗ ಅದ್ರ ಜೊತೆ ಮತ್ತೆ ಇನ್ನೊಂದು ಸರಿ ಚರ್ಚೆ ಮಾಡಿ ಅದು ಏನಾಗಿದೆ ಏನಂತ ತೀರ್ಮಾನ. ಮಂತ್ರಿ ಇದ್ದೀನಿ, ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ನೋಡ್ತಾ ಇದ್ದೀನಿ. ನನ್ನ ಕರ್ತವ್ಯ, ನಾನು ನನ್ನ ಪಕ್ಷ, ನನ್ನ ನಾಯಕ ನಮ್ಗೆ ಕರ್ತವ್ಯ ಕೊಟ್ಟಿದೆ ಅದು ಮಾಡ್ತಾ ಇದ್ದೀನಿ. ಅದೆಲ್ಲ ನಮ್ಮ ಹೈಕಮಾಂಡ್ನವರು, ನಾಯಕರುಗಳು ಆ ಭಾಗದಲ್ಲಿ ಇವತ್ತು ಏನೆಲ್ಲ ಬದಲಾವಣೆ ಮಾಡೋದು, ಮತ್ತೊಂದು ಮಾಡೋದು, ನಮ್ಮ ಸಂಬಂಧನೇ ಇಲ್ಲ. ಅದು ನೀವು ನಾನು ಕೇಳಿದ್ದು ತಪ್ಪೇ. ನೀವು ಒಂದು ನಿಮಿಷ ತಾಳಪ್ಪ, ಇದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ, ನೀನು ಹೇಳ್ಬೇಕದನ್ನ. ಬಟ್ ಒಂದು, ನಾನು ಆ ಥರ ಯಾವುದಕ್ಕೂ ಆಸೆ ಪಟ್ಟವನು ಅಲ್ಲ. ಪಕ್ಷದ ನಾಯಕರು, ಪಕ್ಷದ ತೀರ್ಮಾನ ನಾವು ತಲೆ ಬಾಗ್ದೇವ್ರು. ಏನು ನಾಳೆ ಬೆಳಗ್ಗೆ ನನಗೆ ಹೋದ ಸಾರಿ 2023ರಲ್ಲಿ ಅಮಿತ್ ಶಾಜಿಯವರು ನಮ್ಮ ಮನೆಗೆ ಬಂದರು. ಗೋವಿಂದಣ್ಣ ನಿಮ್ಗೆ ಗೊತ್ತು, 3:30 ಗಂಟೆ ಇದ್ದರು. ನನಗೆ ಹೇಳಿದ್ರು ಸಿದ್ದರಾಮಯ್ಯನವ್ರ ಮೇಲೆ ಕಂಟೆಸ್ಟ್ ಕೆ ಜಿ ಅಂತಂದರು. ಕಂಟೆಸ್ಟ್ ಮಾಡಿದೆ. ಅದಾದಮೇಲೆ ಏನೇನಾಯಿತು ಅಂತ ದೇಶಕ್ಕೆ ಗೊತ್ತು, ನನಗೇನು ಬೇಜಾರಾಗಲ್ಲ. ಅದಾದಮೇಲೆ ತುಮಕೂರಿಗೆ ಹೋಗು ಅಂದರು, ತುಮಕೂರಿಗೆ ಹೋದೆ. NDA ಆಯಿತು, ದೇವೇಗೌಡರು ಸಾಹೇಬ್ರದ್ದು ಪಾರ್ಟಿ, ನಾವು ಕುಮಾರಸ್ವಾಮಿ ಪಾರ್ಟಿ, ನಮ್ಮ ಪಾರ್ಟಿ 1,76,000 ಲೀಡ್ನಲ್ಲಿ ಗೆದ್ದುಕೊಂಡೆ. ಅದಾದಮೇಲೆ ಇಬ್ಬರು ಮುಖ್ಯಮಂತ್ರಿಗಳು ಗೆದ್ದಿದ್ರು ಲೋಕಸಭೆಗೆ, ಅವರಿಬ್ಬರನ್ನು ಬಿಟ್ಟು ನನ್ನನ್ನೇ ಮಂತ್ರಿ ಮಾಡಿದ್ರು. ಇಂಥದ್ದು ಏನೆಲ್ಲ ಇರ್ತದೆ, ಅದೃಷ್ಟ, ಹಣೆ ಬರ, ಒಳ್ಳೆತನ. ಅಲ್ಲ, ಒಂದು ನಿಮಿಷ ತಾಳು, ನಾನು ಯಾರಪ್ಪ? ಇದು ದೇಶ ಸೂಚನೆ ಕೊಡೋರು ಪಕ್ಷದ ಸಿದ್ಧಾಂತ, ಪಕ್ಷದ ಸಂದೇಶ. ನಾನು ತಲೆಬಾಗಿದ್ರಿಂದ ನಾನು ಗೋವಿಂದರಾಜ ನಗರದಲ್ಲಿ ನಿಂತು ನನಗೆ ಯಾರು ಸೋಲ್ಸಾರಪ್ಪ? ನಾನು ಲೆಕ್ಕ ಓಟೆ ಕೇಳಬೇಕಾಗಿಲ್ಲ, ನಾನು ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳಲ್ಲಿ. ಆಗಿಂದ ನನಗೆ ಪಕ್ಷ ದೊಡ್ಡದು, ನಾಯಕರು ಏನು ಸಂದೇಶ ಕೊಡ್ತಾರೋ ಅದು ದೊಡ್ಡದು. ನಾನು ಆ ಥರ ಯಾವುದೇ ಅಧ್ಯಕ್ಷ ಮತ್ತೊಂದು ಮುಗಿದೊಂದಕ್ಕೆ ಆಶಾವಾದಿನೂ ಅಲ್ಲ, ಆಸೆ ಇಟ್ಕೊಂಡಿಲ್ಲ. ಪಕ್ಷದ ವರಿಷ್ಠ ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ. ನಾನು ಹೆಂಗೆ ಹೇಳಲಿಲ್ಲ, ನಾಯಕರು ಹೈಕಮಾಂಡ್ ಏನು ಹೇಳ್ತಾರೋ, ಪಕ್ಷ ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ. ಪಕ್ಷದ ಸಂದೇಶ, ಪಕ್ಷದ ನಾಯಕರು ಅವ್ರೇನು ಹೇಳ್ತಾರೋ ಅಷ್ಟೇ ನಂದು ವೈಯಕ್ತಿಕ ಇಲ್ಲ. ಇವತ್ತು ನಾವು ಮಾಡಿರೋದು 500 ಕಿಲೋಮೀಟರ್ ಮೇಲಪ್ಪಲ್ಲಿ. ಓನಪ್ಪ, ಒಂದು ನಿಮಿಷ ತಾಡ್ರಿ. ನಿಮ್ಮ ಬಸ್ಸಲ್ಲಿ
ಹೇಳ್ರಿ ನೀವೇ. ಅದು ಏನೋ ಅಳ್ದು ಸುರಿದು 500 ಕಿಲೋಮೀಟ್ರ್ ಮೇಲೆ ಹೋದರೆ 1000 ಕಿಲೋಮೀಟರ್ವರೆಗೂ 10 ರೂಪಾಯಿ 10 ರೂಪಾಯಿ ಮಾಡಿದ್ದೀವಿ. ಅದ್ರೊಳಗೆ ಯಾವುದ್ರೊಳಗೆ ಮಂತಿಗೆ ಒಂದು ನಿಮಿಷ ಸಾರಿ ಒಂದು ತಿಳ್ಕೊಳ್ಳಿ. ನಿಮ್ಮ 2 ಟೈರ್ AC ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಚೂರು ರೈಲ್ವೆ ಸ್ಟೇಷನ್ ಹೆಂಗಿವೆ, ಸ್ಟೇಷನ್ಗಳು ಹೆಂಗಿದೆ, ಅರೇಂಜ್ಮೆಂಟ್ ಯಾವ ರೀತಿ ಇದೆ, ಕೆಲಸ ಕಾರ್ಯಗಳು ಹೆಂಗೆ ನಡೀತಾ ಇದೆ, ಸಂಬಳ 12 ಲಕ್ಷ ನೌಕರರಿದ್ದಾರೆ, 12 ಲಕ್ಷ ನೌಕರರಿದ್ದಾರೆ. ಪೆನ್ಷನ್ ಏನು ಮತ್ತೊಂದೇನು, ಎಲ್ಲರೂ ಒಂದು ದಿನ ಒಂದು ಸ್ಟ್ರೈಕ್ ನೋಡಿದ್ದೀರಾ ನಮ್ಮ ಇಲಾಖೆಯಲ್ಲಿ? ಇಷ್ಟೆಲ್ಲವನ್ನು ಮಾಡಬೇಕಾದ್ರೆ ಮೋದಿಯವರು ಅವತ್ತೇನಾದರೂ ಮೋದಿಜಿಯವರು ಈ ಬಡ್ಜೆಕ್ಟನ್ನ ನಮಗೆ ಕಾಮನ್ ಬಡ್ಜೆಕ್ಟಾಗಿ ಸೇರಿಸ್ತಾ ಹೋಗಿದ್ರೆ ಭಾರಿ ತೊಂದರೆ ಆಗೋದು. ಬುದ್ಧಿವಂತಿಕೆಯಾಗಿ ಮತ್ತೊಂದು ಹೆಸರಾಗಿ ಕೆಲಸ ಕಾರ್ಯಗಳು ನೀವು ಒಂದು ಸಾರಿ ನೀವು ಏನೂ ಮಾಡಬೇಡಿ, ಕಟ್ರಾಗೆ ಹೋಗಿ ಬನ್ನಿ, ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬನ್ನಿ, ತ್ರಿಪುರಾಗೆ ಹೋಗಿ ಬನ್ನಿ, ಮೇಘಾಲಯಕ್ಕೆ ಹೋಗಿ ಬನ್ನಿ, ಅಸ್ಸಾಂಗೆ ಹೋಗಿ ಬನ್ನಿ, ಚೈನಾ ಬಾರ್ಡ್ರಿಗೆ ಹೋಗಿ ಬನ್ನಿ. ಎಲ್ಲ ಕಡೆ ರೀ, ಒಂದು ಕಡೆ ಅಲ್ಲ, ಇಡೀ ದೇಶದಲ್ಲಿ ಕೇವಲ ಒಂದು ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಏನೆಲ್ಲ ಮಾಡ್ತಾ ಇರುವಾಗ 10 ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಅಂತೀರಿ. ಮನೆಗಾದಾಗ ಸಿದ್ದರಾಮಯ್ಯನವರು ಬೀದಿಲಿ ಹೋಗೋದಕ್ಕೆಲ್ಲಾನು ಇದು ಮಾಡ್ತಾರೆ. ನಾನು ಮಂತ್ರಿ ಇದ್ದಾಗ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾಗ 50 ರೂಪಾಯಿ 100 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಯಾರಪ್ಪ ಮಾಡಿದ್ದು? 50 ರೂಪಾಯಿ 100 ರೂಪಾಯಿ ಮಾಡಿ ಇಡೀ ಬೆಂಗಳೂರಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದ್ದಿತ್ತು. ಅದಕ್ಕೆ ನೀವು ಮಾಡ್ತಾ ಇದ್ದೀರಲ್ಲ ಇವತ್ತು ಕಾಯ್ದೆಗಳು, ನನಗನ್ನಿಸಪ್ಪ ಜನಕ್ಕೆ ಏನು ಗೊತ್ತಿಲ್ಲರಿ, ಒದ್ದಾಟ ಆಡ್ತಾ ಇದ್ದಾರೆ. ಆದ್ದರಿಂದ ನನಗೆ ತಿಳಿದ ಮಟ್ಟಿಗೆ ರೈಲ್ವೆ ಮತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಸಾಮಾನ್ಯ ಜನರ ಭಾವನೆಗಳಿಗೆ ಒಂದು ಸಣ್ಣ ಅಪಚಾರ ಕೂಡ ಆಗದಂಗೆ ನಡ್ಕೋತೀವಿ. ಇದು ಫೆಡರಲ್ ಸ್ಟ್ರಕ್ಚರ್. ಸಿದ್ದರಾಮಯ್ಯ ಯಾರು, ನಾನು ಯಾರು, ಇನ್ನೊಬ್ಬ ಯಾರು, ದಾಸಯ್ಯ ಯಾರು ಅನ್ನೋದಕ್ಕಿಂತ ದೊಡ್ಡದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು. ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆನೂ ಅಭಿವೃದ್ಧಿ ಆಗಬೇಕು, ತಾಲೂಕು ಆಗಬೇಕು, ಹೋಬಳಿ ಆಗಬೇಕು, ಪಂಚಾಯತಿ ಆಗಬೇಕು, ಹಳ್ಳಿಗಳು ಆಗಬೇಕು. ಸಿದ್ದರಾಮಯ್ಯನವರು ಯಾವ ನೀತಿಯಲ್ಲಿ ಅವ್ರು ಹೇಳಿದರೆ ನನಗನ್ನಿಸದೆ ಅವ್ರು 2 ಸಾರಿ ಮುಖ್ಯಮಂತ್ರಿ ಆಗಿ ಆ ರೀತಿ ಭಾವನೆ ಏನಾರು ಅವ್ರು ಇಲ್ಲದಲ್ಲಿದ್ದರೆ ಈ ದೇಶದ ವ್ಯವಸ್ಥೆಯನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದು ಅಂದಿದ್ದು. ಒಂದು ನಿಮಿಷ, ನಾನು ನೀವು ಬೇಡ ಅಂದರೂ ಮಾತುಕತೆ ನಡೆಸ್ತೀನಿ, ಬೇಕು ಅಂದರೂ ನಡೆಸ್ತೀನಿ, ಅವ್ರ ಮನೆ ಬಾಗಿಲಿಗೂ ಹೋಗ್ತೀನಿ. ಭಾರತ ಸರ್ಕಾರದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿ ನಮಗೆ ಪ್ರಧಾನಮಂತ್ರಿಗಳ ಒಂದು ಆನಂದ ಆಯ್ತದೆ ಇಂಥವೆಲ್ಲ ಮಾಡಿದಾಗ, ರಾಜ್ಯ ಮತ್ತು ರಾಷ್ಟ್ರ ಮಾಡ್ತಾರೆ. ನನಗನ್ನಿಸ್ತದೆ ಯಾತಕ್ಕೋಸ್ಕರ ನಿಮ್ಮ ಹತ್ರ ಹಂಗೆ ಹೇಳಿದ್ರು ಸಿದ್ದರಾಮಯ್ಯನವರು, ಅವ್ರು ಹೇಳಿದಾರೋ ಇಲ್ಲ ನಿಮ್ಮದು ಅನ್ನೋದು ಅದು ಗೊತ್ತಿಲ್ಲ ನನಗೆ. ಒಂದು ನಿಮಿಷ ತಾಳಿ, ಯಾವ ರಾಜ್ಯಕ್ಕೆ ಕೊಡಬೇಕು ಭಾರತ ಸರ್ಕಾರ? ನಿಜ, ನೀವು ನಿಮ್ಮ ಜಿಲ್ಲೆ ನಿಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕೋ ಬೇಡವೋ? ಹಿಂದೆ ಎಲ್ಲ ಯಾವ ರೀತಿ ನಡ್ಕೊಂಡ್ಬಂದಿದೆ? ನಾನು ಅದು ಕೇಳ್ತಾ ಇಲ್ಲ. ನಮಗೆ ಜಮೀನು ಕೊಡ್ರಪ್ಪ ಸಾಕು, ನೀವು ಪ್ರಾಜೆಕ್ಟ್ ಎಲ್ಲ ನಾವೇ ಮಾಡ್ಕೋತೀವಿ. ಅಲ್ಲ, ಒಂದು ನಿಮಿಷ ತಾಳಿ, ಅದಕ್ಕೆ ನಾನು ಮಾತಾಡ್ತೀನಿ ಅವ್ರ ಹತ್ರ, ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಹೆಂಗೆ ಮಾಡಿಸ್ಬೇಕು ಅನ್ನೋದು ನನಗೂ ಒಂದು ಸ್ವಲ್ಪ, ನಾನು ಬುದ್ಧಿವಂತೆ, ನಾನೇನು ದಡ್ಡ ಏನಲ್ಲ. ನನಗೆ ಭಾರತ ಸರ್ಕಾರ ಏನೆಲ್ಲ ಮಾಡೋದು, ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂತ, ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂದಾಗ ರಾಜ್ಯ ಸರ್ಕಾರಕ್ಕೂ ಕೂಡ ಅದರ ಭಾವನೆಯಲ್ಲೇ ಇರಬೇಕಾಯ್ತದೆ. 4 ಲಕ್ಷ ಚಿಲ್ಲರೆ ಕೋಟಿ ನಾವು ಆದಾಯ ಮಂಡನೆ ಮಾಡ್ತೀವಿ ಅಂತೀರಿ. ನಾವು ಕೇಳೋದೆಲ್ಲನೂ ಸೇರಿದ್ರೆ ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ 1,500,000 ಕೋಟಿ ನಿಮ್ಮಿಂದ ಲ್ಯಾಂಡ್ ಕೊಡಿ ಅಂತೀವಿ. ನಾವೆಷ್ಟು ಕೊಡ್ತಾ ಇದ್ದೀವಿ ನಿಮಗೆ? ಅದಕ್ಕೋಸ್ಕರ ಫೆಡರಲ್ ಸ್ಟ್ರಕ್ಚರು, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಕೂಡ ಅವ್ರ ಜೊತೆಲಿ ಮಾತಾಡ್ತೀನಿ. ಅದಾಗಬೇಕಾಯ್ತದೆ, ಆ ಕೆಲಸ ನಾವು ಮಾಡ್ತೀವಿ. ಅವರು ಆಯಾ ರಾಜ್ಯ ಸರ್ಕಾರ ಮಾಡಲೇಬೇಕಾಯ್ತದೆ. ಇದೊಂದೇ ರಾಜ್ಯ ಸರ್ಕಾರ ಇಲ್ಲ, ಯಾವುದೇ ಬೇರೆ ಬೇರೆ ರಾಜ್ಯಗಳಿರ್ತಕ್ಕ ಸರ್ಕಾರಗಳು ಅದೇ ಕೆಲಸ ಮಾಡಬೇಕು. ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ಮಾಡಬೇಕಾಯ್ತದೆ. 12 ವರ್ಷ ಆಗೈತೆ ಇದಾಗಿ, ಸರ್ವೆ ಆಗಿ 12 ವರ್ಷ ಆಗೈತೆ. ನೋಡಿ, ನನಗೆ ಕೋಸ್ ಫ್ಯಾಕ್ಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ಮುನಿಯಪ್ಪ ಸಾಹೇಬರು ನಮಗೆ 1,200 ಎಕರೆ ಜಾಗ ಕೊಡಿ ಅಂತ ಕೇಳ್ಕೊಂಡು, ಅದಾದಮೇಲೆ ಅಣ್ಣ ರೆಡಿ ಇದೆ ಕಣೋ ಅಂತಂದ್ರು. ಇನ್ನೊಂದು 2014 ಜನವರಿಯಲ್ಲಿ ಇದು ನಮ್ಮ ಸರ್ಕಾರ ಬರೋಕ್ಕೆ ಮುಂಚಿತವಾಗಿ ಅನುಮೋದನೆ ಆಯಿತು. ಅನುಮೋದನೆ ಆಗಿ 1,200 ಎಕರೆನ ರಾಜ್ಯ ಸರ್ಕಾರದಿಂದ ಭೂಮಿ ಅಂತ ಹಸ್ತಾಂತರ ಮಾಡೋಕ್ಕೆ ವಿನಂತಿ ಮಾಡಿದ್ರು. ಹಸ್ತಾಂತರ ಇವತ್ತವರೆಗೂ ಆಗಿಲ್ಲ. ಆಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿನ ಮಾಡಬೇಕು ಅಂತ ಅವತ್ತು ಮಾಡಿದ್ದು. ಇದಾದ ಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿ ರಾಯ್ಬರೇಲಿ ಒಂದು, ಮತ್ತು ಕಪುಲ್ ಆ ಥರ ಅಂತಾರೆ ಪಂಜಾಬ್ನಲ್ಲಿ ಒಂದು,
ಇನ್ನೊಂದು 3 ಕಡೆನೂ ಮಾಡಿ ಅಲ್ಲಿ ಈಗಾಗಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೋಚ್ ಫ್ಯಾಕ್ಟ್ರಿಗಳು ನಡೀತಾ ಇದೆ. ಮೊನ್ನೆ ಮುನಿಯಪ್ಪ ಸಾಹೇಬರು ನಮ್ಮ ಆಫೀಸ್ ಬಂದಿರು, ನನಗೆ ಭಾರಿ ಬೇಕಾದಂಥ ನಮಗೆಲ್ಲ ಹತ್ತಿರದ ಒಬ್ಬ ಹಿರಿಯರು. ನಾನು ಅವ್ರಿಗೆ ಇಷ್ಟೇ ಕೇಳಿದೆ, ಕಾರ್ಖಾನೆ ಬೇಕು, ಅದು ಜಾಗ ಕೊಡೋಣ, ನೀವು ಜಾಗ ಕೊಡಿ, ನಾನು ಹೇಗಾರು ಮಾಡಿ ಏನಾದ್ರು ಒಂದು ಕಾರ್ಖಾನೆ ಅಲ್ಲಿ ತರ್ತೀನಿ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಮಾಡಿದ್ವು. ಆದರೆ ಇವತ್ತವರೆಗೂ ಮಾಡಲಿಲ್ಲ. ಕೊನೆಗೆ ಈ ಪ್ರಾಜೆಕ್ಟನ್ನ ಮೊನ್ನೆ ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಅಧಿಕಾರಿಗಳು ಮಾಡಿ, ನಾವು ಜಾಗ ಕೊಡೋಕೆ ನಮ್ಮ ಕೈಲಿ ಆಗೋದಿಲ್ಲ, ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ, ಆ ಪ್ರಾಜೆಕ್ಟ್ ನಮ್ಗೆ ನಾವು ಹೆಲ್ಪ್ಲೆಸ್ ಅಂತ ಅಂದ್ಬಿಟ್ಟು ಆದಮೇಲೆ ಅದು ಹಂಗೆ ಇದೆ. ನಾನು ಮೊನ್ನೆನೂ ಕೂಡ ಮುನಿಯಪ್ಪ ಸಾಹೇಬ್ ಸಿಕ್ಕಿದಾಗ ಹೇಳಿದೆ, ನನಗೆ 1200 ಎಕರೆನ ಭಾರತ ಸರ್ಕಾರಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಿಸೋಣ. ಅದಾದ 15 ದಿವಸ 1 ತಿಂಗಳಿಗೆ ನಾನು ಏನು ಮಾಡಬೇಕು, ಸಾವಿರಾರು ಜನ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡಬೇಕು ಅದು ನಿಮ್ಮ ಜೊತೆಲೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಅಂತಿದ್ದೀನಿ. ಮಾತಿನೆಲ್ಲ ಉಳಿದಿದೆ. ನನಗನ್ನಿಸ್ತದೆ ಯಾವುದೇ ಪ್ರಸ್ತಾವನೆಗಳು ಪುಸ್ತಕದಲ್ಲಿ ಬಂದು ಆದೇಶ ಆಗಿ ಅಧಿಕೃತವಾಗಿ ಇದು ಬರೋ ತನಕ ನಾವೇನು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಬಾಯಿ ಮಾತಿನಲ್ಲೇ ಇದೆ. ನಂದು ಕೂಡ ಇವಾಗ ಏನು ಹೇಳಿದೆ ಅದು ಬಾಯಿ ಮಾತಿನಲ್ಲೇ ಇದೆ. ಇದು ಅಥೆಂಟಿಕೇಟೆಡ್ ಆಗಿ ನಮ್ಮ ಹತ್ರ ಯಾವುದೂ ಕೂಡ ಮಾಹಿತಿ ಇಲ್ಲ. ಆ ಥರದ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ನಮಗೆ ಪುರಸ್ಕಾರ ಮಾಡಿಲ್ಲ. ಅವ್ರು ತೆರೆ ಹೇಳ್ಕೊಂಡವರು ಮತ್ತೊಂದು ಮಾಡ್ಕೊಂಡವ್ರು, ಅವ್ರು ಏನಾರು ಮಾಡ್ಕೊಳ್ಳಿ, ಎಕ್ಬಿಟ್ಟು ಹೋಗ್ಲಿ, ನಮ್ಗೆ ಸಂಬಂಧ ಇಲ್ಲ. 1 ನಿಮಿಷ ತಾಳಿಲಿ, ನಾನು ಇಷ್ಟು ಮಾತ್ರ ಹೇಳ್ತೀನಿ. ಅವ್ರು ಏನು ಹೇಳಿದಾರಲ್ಲ, ಅವ್ರು ಇನ್ನು ಮುಂದಕ್ಕೆ ಏನು ಹೇಳೋರೆ, ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ. ಸಿದ್ದರಾಮಯ್ಯಂದು ಏನು ನಡೀತಾ ಇಲ್ಲ, ಬೆಳೆಕಾಳು. ಸಿದ್ದರಾಮಯ್ಯ ಹೊರಟೋಗಿದ್ದಾರೆ, ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ, ಹೊಸ ಸಿದ್ದರಾಮಯ್ಯನೂ ಇಲ್ಲ. ಸಿದ್ದರಾಮಯ್ಯನವರ ಆಕ್ಟಿವಿಟೀಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಯಾಕಾಗಿದೆ ಅನ್ನೋದಕ್ಕೆ ಅಧಿಕಾರದ ಕುರ್ಜಿಗೋಸ್ಕರವಾಗಿ ಒದ್ದಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವ್ರು ಇರ್ತಾರೋ, ಮತ್ತೊಬ್ರು ಇರ್ತಾರೋ, ಮತ್ತೊಬ್ಬರು ಇರ್ತಾರೋ, ರಾಜ್ಯದ ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ತೊಂದರೆ ನೋವು ಎಂಥ ಫ್ಲಡ್ ಆಯ್ತು ರೀ. ಏನೇನು ಅನಾನುಕೂಲಗಳಾದವು. ಒಂದು ಗುಂಡಿ ಮುಚ್ಚಾಗಿ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ. ಏನೂ ಮಾಡೋಕ್ಕಾಗದಿರ ನೀವು ಬರೀ ಇದು ಕುಡ್ಡೆ ಬಿರ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಒಂದು ಕಡೆ ಜನಗಳನ್ನ ಸುಳ್ಳು ಹೇಳ್ಕೊಂಡು ದಿನ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ, ಆ ದುಡ್ಡನ್ನು ಖರ್ಚು ಮಾಡಿದರೆ ಒಂದು 5-6 ಜಿಲ್ಲೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದೇನು. ನಾನು ಪರವಾಗಿ ಮಾಡಿದ್ದೆಲ್ಲ ಅವತ್ತು ನನಗೆ ಗೊತ್ತಾಗಿದೆ. ನಾನು ಹೋದ ಸಾರಿ ಮೊದಲನೇ ಬಾರಿಗೆ ಭಾರತ ಸರ್ಕಾರ ಇನ್ಯಾವುದೋ ಅವ್ರ ಕೆಲಸ ನಡೀತಾ ಇಲ್ಲ ಇಲ್ಲಿ. ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವುದಾದ್ರು ಇಲಾಖೆಯಲ್ಲಿ ತುಂಬ ಕೆಲಸ ನಡೀತಾ ಇರೋದು ನಮ್ಮ ರೈಲ್ವೆ ಇಲಾಖೆದೇ. ಅವಾಗ ಅಲ್ಲೇನಾಯಿತು, ಯಾರು ಅವ್ರ ಊರು ಹೆಗ್ಗೆರೆ ಅಂತ ಒಂದು ಊರು, ಆ ಊರಿಗೆ ಹೋಗೋದಕ್ಕೆ ಒಂದು ಮೇಲ್ಸೇತುವೆ ಮಾಡೋಕ್ಕೆ ಈ ಸೋಮಣ್ಣ ಹೋಗ್ಬೇಕಾಯ್ತು. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ನಾವು ರಿಕ್ವೆಸ್ಟ್ ಮಾಡಬೇಕಾಯ್ತು. ಎಷ್ಟು ವರ್ಷ ಇದ್ರಪ್ಪ ಇವರೆಲ್ಲ ಕಾಂಗ್ರೆಸ್ನವರು ಮಾಡಿರಲಿಲ್ಲ. ಆ ಊರಿಗೆ ಬಂದಾಗ ಆ ಊರಿನವರು ಹಿಂಗೆ ಮಾತಾಡ್ಬೇಕಾದ್ರೆ ಮುಖ್ಯಮಂತ್ರಿ ನಾನು ಹೇಳಿದೆ, ನಾನು ಒಬ್ಬ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಮತ್ತು ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ಪರಮೇಶ್ವರ್ ಅವರಾದರೆ ನಾವು ಸ್ವಾಗತ ಮಾಡ್ತೀವಿ. ನನಗೇನು ತಟ್ಟೆಯಲ್ಲಿ ಇಟ್ಬಿಟ್ಟು ಬಾರಪ್ಪ ನೀವು ಮಂತ್ರಿ ಮಾಡ್ತೀವಿ ಅಂತ. ಆದರೆ ಪರಮೇಶ್ವರ್ ಅವರಿಗೆ ಅರ್ಹತೆ ಇದೇ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಲೋಕಸಭಾ ಸದಸ್ಯನಾಗಿ ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ಒಂದೇ ಒಂದು ಸಣ್ಣದು ಜಿಲ್ಲಾ ಅಭಿವೃದ್ಧಿಯಲ್ಲಿ ನಾವು ಕಾಂಟ್ರವರ್ಸಿ ಮಾಡಿಕೊಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಕೊಡ್ತಾ ಇರತಕ್ಕಂಥ ಒಂದೊಂದು ಅದೇನಂತೀವಿ ನೀವು ಗೊತ್ತಿಲ್ಲ ಮಿನಿಸ್ಟರ್ ಅಲ್ಲ, ಅವ್ರಿಗೆ ಬೇರೆ ಬೇರೆಯವ್ರು ಕೊಡ್ತಾರಲ್ಲ ಒಂದೊಂದು ಟೈಮ್ದು ಏನೋ ಅಂತಾರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಹೇಳ್ತಾರೆ, ಮಗುನೂ ಅಳಿಸ್ತಾರೆ ಇನ್ನೇನೋ ಜಿಡ್ತಾರೆ ಅಂತ. ಅದಕ್ಕೆ ಹಂಗಾಗಿ ಇವೆಲ್ಲ ಏನೇನೋ ಇರ್ತವೆ. ಒಂದು ಸತ್ಯ, ಈ ಸರ್ಕಾರ ಏನು ಈ ಕಾಯ್ದೆ ತಂದಿದ್ದಾರಲ್ಲ, ಈ ಕಾಯ್ದೆಯಿಂದ ನಾನು ಅದ್ರ ಬಗ್ಗೆ ಡೀಪಾಗಿ ಹೋಗೋದಲ್ಲ. ಯಾರಿಗಾದ್ರೂ ಸುಳ್ಳಿ ಸುತ್ತಕೊಂಡು ಮತ್ತೆ ಜಾಡಿಸ್ತದೆ ಅಂದರೆ ಅದು ಅವ್ರಿಗೇನೆ, ನಮ್ಮವ್ರಿಗೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರನ್ನ ಎದುರಿಸಿ ರಾಜಕಾರಣದಲ್ಲಿ ನಾನೇನೋ ಕಿಸಿತೀನಿ ಅಂತ ಹೇಳ್ತಕ್ಕಂಥ ನಿಮ್ಮ ದುಷ್ಟತನ ಏನಿದೆ, ನಿಮ್ಮ ದಡ್ಡತನ ಏನಿದೆ, ಇನ್ನು ಮುಂದಾರು ಬಿಡ್ರಿ. ಇದು ಒಳ್ಳೇದಲ್ಲ, ರಾಜ್ಯದ ಅಭಿವೃದ್ಧಿ ನೋಡ್ರಿ ಅಂತ 100 ಸಾರಿ ಹೇಳ್ದವ್ರು ಮಾಡೋಕ್ಕೆ ತಯಾರಾಗಿಲ್ಲ. ಅವರು ಕೇಂದ್ರ ಸರ್ಕಾರದ ಬಗ್ಗೆ ಬೊಟ್ಟು ತೋರಿಸ್ತಾರೆ, ದುಡ್ಡು ಕೊಟ್ಟಿಲ್ಲ. ನಾನು ಹೇಳಿದೆ ಮೊನ್ನೆ, ಬರ್ರಿ ಕುಳಿತುಕೊಡ್ರಿ ನಮ್ದೇನು ಅಂತ.